ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆ ರಿವೀಲಿಂಗ್ ಮಾಡ್ತಾಯಿದ್ದೀನಿ. ನಮ್ಮದು ಹಂಚಿನ ಮನೆ, ಹಾಗಾಗಿ ನಾನು ನಮ್ಮ ಮನೆ ರಿವೀಲಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ 1970 ಹಿಂದೆ ಕಟ್ಟಿದ್ದು, ಆದರೂ ಇಷ್ಟೊಂದು ತಂದೂರಸ್ತಾಗಿದೆ ಅಂದರೆ ಮನೆ ಒಂಚೂರು ಏನೂ ಆಗಿಲ್ಲ. ಈ ಮನೆಗೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಮುತ್ತಾತ ಅವರು. ಅದನ್ನ ಈಗ ರಿವೀಲಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇದು ನಮ್ಮ ಮಾಡ್ಕೊಂಡಿರೋ ಕಳವಳಿಯಾದ ರಿಕ್ವೆಸ್ಟ್. ಆದ್ದರಿಂದ ನಿಮಗೆ ನಮ್ಮದು ಬಾವಿ ಮನೆ ಆಗಿರುತ್ತೆ ಫ್ರೆಂಡ್ಸ್. ಬಾವಿ ಮನೆ ಆದ್ರೂ ನಮ್ಮದು ಏನಂತೀರ, ಬಾವಿ ಮನೆ. ಅದಕ್ಕೆ ನಾವು ಬಾವಿಯಿಂದನೇ ನಮಗೆ ವಾಸ್ತು ಚೆನ್ನಾಗಿ ಬಂದಿರೋದು. ಈಗ ನಮ್ಮ ಮನೆ ರಿವೀಲಿಂಗ್ ಮಾಡ್ತೀನಿ, ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಲುಕ್ಕು. ನಮ್ಮದು ಹಂಚಿನ ಮನೆ, ಆಗ ಮಂಗಳೂರಿಂದ ಹಂಚು ತರಿಸಿರಂತೆ ನಮ್ಮ ಮುತ್ತಾತ. ಈಗ ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಬಾವಿ ತುಂಬ ಆಳಗಿದೆ. ಅದಕ್ಕೆ ಅದನ್ನ ಚಪ್ಪಡಿಯಾಗಿ ಮುಚ್ಚೋಣ ಅಂತಿದ್ದೀವಿ. ಈಗ ಈ ಮರದ ದಿಂಡೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಹುಣಸೆಹಣ್ಣ ಒಣಗಾಕಿದ್ದೀವಿ ಅಲ್ಲಿ. ಇದು ನಮ್ಮ ಮನೆ ಜಗಲಿ. ಆಗಿನ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಹಳ್ಳಿ ಕಡೆ ಎಲ್ಲ ಜಗಲಿ ಮಾಡಿಸ್ಕೊತಿದ್ರು. ಈ ಥರ ಜಗಲಿ ಇದೆ. ಇದು ನಮ್ಮ ಅಮ್ಮನ ರೂಮು. ಆ ಕಡೆ ನಾನು ನಮ್ಮ ಅಮ್ಮ ಇರ್ತೀವಿ. ಇಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಅಣ್ಣ ಇರ್ತಾರೆ. ಅದು ಮೋಟರ್ ಸ್ವಿಚ್. ಇದು ನೋಡಿ ನನ್ನ ಸೈಕಲ್ಲು ನಾನು ಇಷ್ಟಪಟ್ಟು ತಗೊಂಡಿದ್ದು. ಈಗ ನಮ್ಮ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ಗೊಂದು ಡೀಟೇಲ್ ನೋಡಿ. ಈ ಕಾರ್ವಿಂಗ್ ನೋಡ್ತಾ ಇದ್ದೀರಿ ಅಲ್ವಾ, ಈ ಕಾರ್ವಿಂಗ್ನ ನಮ್ಮ ಮುತ್ತಾತ ಅವರು ಚನ್ನಪಟ್ಟಣದಿಂದ ಕಾರ್ವಿಂಗ್ ಮಾಡೋರನ್ನ ಕರ್ಕೊಬಂದು ಕೆತ್ತಿಸಿರೋದಂತೆ. ಅದು ಟೀಕ್ ವುಡ್ಡಲ್ಲೇ ಕೆತ್ತಿರೋದು. ಇದು ಪಾಲಿಷ್ ಮಾಡಿಸ್ಕೊಂಡು ನಾವು ಮೇಂಟೈನ್ ಹೋಗ್ತಾಯಿದ್ದೀವಿ. ಅದು ತುಂಬ ಕಷ್ಟನೇ ಮೇಂಟೈನ್ ಮಾಡೋದನ್ನು. ಈಗ ನೋಡೋಣ ಒಳಗಡೆ ಹೋಗಿ ಫ್ರೆಂಡ್ಸ್. ಇದು ನೋಡಿ ಮನೆ ಬಾಗಿಲು. ಇದು ನೋಡಿ ಫ್ರೆಂಡ್ಸ್, ನಮ್ಮನೆ ಇಂಟೀರಿಯರ್ ಪಾರ್ಟು. ಇದು ನೋಡಿ, ಇದು ನಮ್ಮ ದಿವಾನ್ ಕಾಟು. ಈಗ ನೋಡಿ ಫ್ರೆಂಡ್ಸ್, ನಾವು ಫಸ್ಟು ಈ ರೂಮಿಂದ ಹೋಗೋಣ ಆಯಿತಾ. ಈ ರೂಮು ದೇವ್ರ ಮನೆ. ಇದು ನಮ್ಮ ದೇವ್ರ ಮನೆ, ವಿಶಾಲವಾಗಿದೆ. ಮತ್ತು ನಾವಿಲ್ಲೇ ಪೂಜೆ ಮಾಡೋದು. ನೋಡಿ ಎಷ್ಟೊಂದು ದೇವ್ರುಗಳು ನಮ್ಮ ಮನೇಲಿ ನೆಲೆಸಿದೆ ಅಂತ, ಪೂಜೆ ಸಾಮಾನು ಇಟ್ಕೊಳ್ಳೋಕ್ಕೆ. ಫ್ರೆಂಡ್ಸ್, ನಮ್ಮ ವಿಡಿಯೋ ಲಿಮಿಟ್ 3 ಮಿನಿಟ್ಸ್ ಆಗಿರೋದ್ರಿಂದ ಇವತ್ತಿನ ಶಾರ್ಟ್ ಸ್ಟೋರಿ. ಇದು ನಮ್ಮ ಫ್ಯಾಮಿಲಿ ಬಾಯ್ಸ್. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿಗೆ 2 ಹೆಣ್ಮಕ್ಳು. ಇನ್ನು ಮಿಕ್ಕಿದ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಇದು ಫಸ್ಟ್ ಪಾರ್ಟ್ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.